ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕಲಾ ಕೃಷ್ಣ ಲಾಗ್ಸ್. ಇವತ್ತಿನ ರೆಸಿಪಿ ಜಿಲೇಬಿ. ಮನೆಯಲ್ಲೇ ಕ್ವಿಕ್ಕಾಗಿ ಮಾಡ್ಕೊಬೋದು. ಒಂದು 15 ನಿಮಿಷ ಟೈಮ್ ಇದ್ದರೆ ಸಾಕು, ರೆಡಿ ಮಾಡ್ಕೊಬೋದು. ನೋಡಿ ಯಾವ ಥರ ಬಂದಿದೆ ಜಿಲೇಬಿ ಅಂತ. ಇದಕ್ಕೇನು ಶೇಪ್ ಚೆನ್ನಾಗೇ ಬರಬೇಕು ಅಂತ ಏನಿಲ್ಲ. ಈ ಜಿಲೇಬಿಗೆ ಒಂದು ಶೇಪ್ ಅಂತ ಏನು ಇರಲ್ಲಲ್ಲ. ಹಾಗಾದರೆ ಬನ್ನಿ ರೆಸಿಪಿಗೆ. 150 ಗ್ರಾಮ್ ಮೈದಾ ಹಿಟ್ಟು, ಒಂದು 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ ಬಂದು ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಒಂದು 2 ಟೇಬಲ್ ಚಮಚ ಮೊಸರು, ಫುಡ್ ಕಲರು ಒಂದು ಅರ್ಧ ಚಮಚ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಡ್ರೈಯಾಗಿ ಮಿಕ್ಸ್ ಮಾಡಿಕೊಂಡು, ಆಮೇಲೆ ಸ್ವಲ್ಪನೇ ನೀರು ಸೇರಿಸ್ಕೊತ ಈ ಥರ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು. ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ದೋಸೆ ಹಿಟ್ಟಕ್ಕಿಂತ ಸ್ವಲ್ಪ ಗಟ್ಟಿ ಇರಲಿ ಹಿಟ್ಟು, ತುಂಬ ತೆಳುವಾಗೋದ್ರೆ ಚೆನ್ನಾಗಿರಲ್ಲ. ಈಗ ಒಂದು ಅರ್ಧ ಟೇಬಲ್ ಚಮಚ ಅಡುಗೆ ಸೋಡಾ ಸೇರಿಸ್ಕೊತಾ ಇದ್ದೀನಿ. ಅಡುಗೆ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇನ್ನೊಂದು ಸೈಡು 150 ಗ್ರಾಮ್ ಸಕ್ಕರೆ ಸೇರಿಸ್ಕೊಂಡು ಒಂದು 100 ಗ್ರಾಮ್ ನೀರು ಸೇರಿಸ್ಕೊತಾ ಇದ್ದೀನಿ. ನೀರು ಕಡಿಮೆ ಹಾಕ್ಕೊಳ್ಳಿ. ಸಕ್ಕರೆ ಪಾಕಕ್ಕೆ ನೀರು ಕಡಿಮೆ ಇರಲಿ. ಈಗ ನೋಡಿ ಸಕ್ಕರೆ ಎಲ್ಲ ಕರಗಿದ ಮೇಲೆ ಕೈಗೆ ಈ ಥರ ಅಂಟಂಟು ಬರೋವಾಗ, ಈಗ ಇದು ಆಪ್ಷನಲ್ಲು, ಕೇಸರಿ ದಳ ಇದ್ದರೆ ಹಾಕ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಫ್ಲೇವರು ಮತ್ತು ಕಲ್ಲರು ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಕೋದು. ಕೇಸರಿ ದಳ ಸೇರಿಸ್ಕೊಂಡು ಈಗ ನಿಂಬೆ ರಸ ಒಂದು ಅರ್ಧ ಹೋಲು ನಿಂಬೆ ರಸ ಸೇರಿಸ್ಕೊಂಡು, ಇದು ನಿಂಬೆ ರಸ ಬಂದು ಕ್ರಿಸ್ಟಲ್ ಆಗದಿರ, ಶುಗರ್ ಪಾಕ ಬಂದು ಗಟ್ಟಿ ಆಗದಿರ ಹಂಗೆ ಇರಬೇಕು ಅಂತ ಹಾಕೋದು ಅಷ್ಟೇ. ಮತ್ತು ಜಿಲೇಬಿ ಬಂದು ಒಂದು ಸ್ವಲ್ಪ ಹುಳಿ ಇರುತ್ತೆಲ್ಲ, ಅದಕ್ಕೋಸ್ಕರ ಲಾಸ್ಟಲ್ಲಿ ಜಜ್ಜಿರೋ ಏಲಕ್ಕಿ ಪುಡಿ ಸೇರಿಸ್ಕೊಂಡು ಶುಗರ್ ಸಿರಪ್ಪು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ನೋಡಿ ಅಷ್ಟು ಬೇಗ ಹಿಟ್ಟು ರೆಡಿಯಾಗಿದೆ. ಈ ಹಿಟ್ಟಿಗೆ ಒಂದು ಈನೋ ಪ್ಯಾಕೆಟ್ 5 ರೂಪಾಯಿದು ಸೇರಿಸ್ಕೊತಾ ಇದ್ದೀನಿ. ಈನೋ ಪ್ಯಾಕೆಟ್ ಹಾಕಿ ಅದ್ರ ಮೇಲೆ ಒಂದು 2 ಹನಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೊರೆ ಬರುತ್ತೆ, ಆವಾಗ ನಮಗೆ ಜಿಲೇಬಿ ಬಂದು ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಈಗ ಒಂದು ಹಾಲಿನ ಕವರ್ಗೆ ಈ ಥರ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಸ್ವಲ್ಪನೇ ಸೇರಿಸ್ಕೊಂಡು ಒಂದು ರಬ್ಬರ್ ಬ್ಯಾಂಡಿಂದ ಸೆಕ್ಯೂರ್ ಮಾಡಿಕೊಂಡು ಒಂದು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಪ್ಯಾನ್ ಬಂದು ಸ್ವಲ್ಪ ಅಗಲವಾಗಿರಲಿ, ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಸ್ಲಿಮ್ಮಲ್ಲಿ ಇಟ್ಕೊಂಡು, ತುಂಬ ಆಯಿಲ್ ಬಿಸಿ ಆಗಬಾರ್ದು, ಲೈಟಾಗಿ ಬಿಸಿ ಆಗಿದ್ರೆ ಸಾಕು. ಈ ಥರ ಚಿಕ್ಕದಾಗಿ ಜಿಲೇಬಿ ಬಿಟ್ಕೊಂಡ್ರೆ ಆಯಿತು. ನೋಡಿ ಇದೇ ಥರ ಎಲ್ಲ ಜಿಲೇಬಿನೂ 1 ಬೈ 1 ಹಾಕ್ಕೊಳ್ತಾ 2 ಸೈಡು ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ಲಿಮ್ಮಲ್ಲೇ ಇರಲಿ, ಹೈ ಫ್ಲೇಮ್ ಇಟ್ಟರೆ ಮೆತ್ತಗೆ ಬಂದುಬಿಡುತ್ತೆ, ಚೆನ್ನಾಗಿರಲ್ಲ. ಈಗ ಸ್ಲಿಮ್ಮಲ್ಲಿ ಈ ಥರ ನಾನು ಫ್ರೈ ಮಾಡ್ತಾಯಿದ್ದೀನಿ ನೋಡಿ, ಇದೇ ಥರ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಈಗ ನೋಡಿ ಶುಗರ್ ಸಿರಪ್ಪು ಬೆಚ್ಚಗಿರುತ್ತೆ. ಈಗ ಎಣ್ಣೆಯಿಂದ ತೆಗೆದಿರೋ ಜಿಲೇಬಿನೂ ಸೇರಿಸ್ಕೊಂಡು ಒಂದು 5 ನಿಮಿಷ ಈ ಕಡೆ ಆ ಕಡೆ ಜಿಲೇಬಿ ಶುಗರ್ ಸಿರಪ್ ಇಳ್ಕೊಳ್ಳೋ ರೀತಿ ಶುಗರ್ ಸಿರಪ್ಪಲ್ಲಿ ಬಿಟ್ಟು ಇನ್ನೊಂದು ಬ್ಯಾಚು ಎಣ್ಣೆಯಲ್ಲಿ ಕರ್ಕೊತಾ ಇದ್ದೀನಿ ಜಿಲೇಬಿ. ಅದಕ್ಕೆ ಕರಿಯೋ ಅಷ್ಟರಲ್ಲಿ ಈ ಆಲ್ರೆಡಿ ಶುಗರ್ ಸಿರಪ್ಪಲ್ಲಿರೋ ಜಿಲೇಬಿನ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ನೋಡಿ ಎಲ್ಲ ಜಿಲೇಬಿ ರೆಡಿ ಆದಮೇಲೆ ಒಂದು 2 ಬಾದಾಮಿನ ಜಜ್ಜಿ ಪುಡಿ ಮಾಡಿಕೊಂಡು ಮೇಲೆ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ, ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ನೋಡಿ ಈ ಥರ ಸ್ಪ್ರಿಂಕಲ್ ಮಾಡಿ ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ಜಿಲೇಬಿ ರೆಡಿ. ಹೋಮ್ ಮೇಡ್ ಇನ್ಸ್ಟೆಂಟ್ ಜಿಲೇಬಿ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ರುಚಿ ಬಂದು ತುಂಬ ಚೆನ್ನಾಗಿತ್ತು. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.